There is more news coming in regarding the Najar murder case. The Udupi police have detained a suspect from Belagavi's Kudachi. He is identified as Praveen Chowgale, a resident of Maharashtra's Sangli district. Reportedly, he was a member of the security department at Mangaluru International Airport. He is being brought back to Udupi. The Superintendent of Police, Dr. Arun K, has said that the investigation is ongoing and the police are trying to find the motive behind the murder. ನವೆಂಬರ್ 12ನೇ ತಾರೀಕು ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ನೇಜಾರ್ ಗ್ರಾಮದಲ್ಲಿ ಒಂದೇ ಕುಟುಂಬದಲ್ಲಿ 4 ಜನ ಕೊಲೆ ಪ್ರಕರಣ ದಾಖಲಾಗಿದೆ. ಇದರ ಸಲುವಾಗಿ ನಾವು ಒಂದು 5 ತಂಡವನ್ನು ರಚನೆ ಮಾಡಿ ಹಲವಾರು ಆ್ಯಂಗಲ್ನಲ್ಲಿ ಎನ್ಕ್ವೈರಿ ಮಾಡ್ತಾ ಬಂದಿದ್ದೀವಿ. ಹೀಗೆ ನಮಗೆ ಒಂದು ಸಸ್ಪೆಕ್ಟ್ ಕ್ಲಿಯರ್ ಆಗಿ ಸಿಕ್ಕಿದ್ದಾರೆ. ಅವರು ನಿನ್ನೆ ನಮ್ಮ ಉಡುಪಿ ಪೊಲೀಸ್ ಅವರು ಕುಡಚಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಪ್ರವೀಣ್ ಅರುಣ್ ಚೌಗಲೆ ಎಂದು ಒಬ್ಬರನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಡೀಟೇಲ್ ಎನ್ಕ್ವೈರಿ ಈಗ ಆಗ್ತಾ ಇದೆಯೇ. ಎನ್ಕ್ವೈರಿ ಆದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಮಾಧ್ಯಮಕ್ಕೆ ಬೇಸ್ಡ್ ಆನ್ ಟೆಕ್ನಿಕಲ್ ಅನಾಲಿಸಿಸ್ ಆ್ಯಂಡ್ ಹ್ಯೂಮನ್ ಇಂಟೆಲಿಜೆನ್ಸ್ ನಮಗೆ ಆ ವ್ಯಕ್ತಿ ಮೇಲೆ ಅನುಮಾನ ಇದೆ. 2 ಹ್ಯೂಮನ್ ಇಂಟೆಲಿಜೆನ್ಸ್ ಜೊತೆ ಟೆಕ್ನಿಕಲ್ ಅನಾಲಿಸಿಸು ಸೇರಿ ನಾವು ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದೀವಿ. ಸೊ ಇನ್ವೆಸ್ಟಿಗೇಷನ್ ಇವತ್ತು ನಮಗೆ ಸ್ವಲ್ಪ ಇನ್ನೂ ಡೀಟೇಲ್ ಪಿಕ್ಚರ್ ಸಿಗುತ್ತೆ. ಸಂಜೆ ಒಳಗೆ ಏನು ಮೋಟಿವ್ ಒಂದು ಅದರ್ ಥಿಂಗ್ಸನ್ನು ಎನ್ಕ್ವೈರಿ ಮಾಡ್ತೀವಿ. ಅವರು ಟೈಮಿಂಗ್ಸ್ ಏನಿದೆಯೋ ಲೀಗಲ್ ಪ್ರೊಸೀಜರ್ ಪ್ರಕಾರ ಅದರ ಪ್ರಕಾರ ಟೈಮಿಂಗ್ ಒಳಗೆ ಪ್ರೊಡ್ಯೂಸ್ ಮಾಡಿ ಅದು ಎಲ್ಲ ಮಾಹಿತಿ ಎನ್ಕ್ವೈರಿ ತನಿಖಾಧಿಕಾರಿ ಎನ್ಕ್ವೈರಿ ಮಾಡಿ ವರದಿ ಕೊಟ್ಟಿದ ಮೇಲೆ ಡೀಟೇಲ್ ಆಗಿ ಇಲ್ಲ. ನಮ್ಮ ಮಾಹಿತಿ ಪ್ರಕಾರ ಅವರು CRPFನಲ್ಲಿನೋ CISF ಪ್ರಕಾರನೋ ಇಲ್ಲ ಎಂದು ನಮ್ಮ ಮಾಹಿತಿ ಇದೆ. ಯಾವುದೋ ಸಿವಿಲ್ ಪೊಲೀಸ್ನಲ್ಲಿ ಇರಬಹುದು ಎಂದು ಮಾಹಿತಿ ಇದೆ. ಅದು ಇನ್ನೂ ವೆರಿಫೈ ಮಾಡ್ತಾ ಇದ್ವಿ. ವೆರಿಫೈ ಮಾಡಿದ ಮೇಲೆ ಸಂಜೆ ಎಲ್ಲ ಡೀಟೇಲ್ಸ್ ಸಂಜೆ ಕೊಡ್ತೀನಿ. ಡಿಟೈನ್ ಮಾಡಿದ್ವಿ. ಸಂಜೆ ಅರೆಸ್ಟ್ ಪ್ರೊಸೀಜರ್ ಇನ್ ಕೇಸ್ ಅವ್ನು ಬೇಕೆಂದರೆ ಅವನ ಮೇಲೆ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಅವ್ರ ಪಾತ್ರ ಕಂಡು ಬಂದರೆ ಅವರನ್ನು ಅರೆಸ್ಟ್ ಮಾಡ್ತೀವಿ. ಆಮೇಲೆ ನಿಮ್ಮ ಮಾಹಿತಿ ನಾವು ಹಲವಾರು ಜನ ಸಸ್ಪೆಕ್ಟ್ಸನ್ನು ವೆರಿಫೈ ಮಾಡಿದ್ದೀವಿ. ಈಗಾಗಲೇ ಹೇಳಬೇಕಂದ್ರೆ ಸುಮಾರು 15-20 ಜನಗಿಂತ ಜಾಸ್ತಿ ನಾವು ಎನ್ಕ್ವೈರಿ ಮಾಡಿದ್ದೀವಿ. ಸೊ ಅದೇ ಥರ ಇನ್ನೊಂದು ಸಸ್ಪೆಕ್ಟನ್ನು ಕರ್ಕೊಂಡು ಮಾಡಿದ್ವಿ. ಸೊ ಡೀಟೇಲ್ಡ್ ಇನ್ಫಾರ್ಮೇಷನ್ ಬಂದ ಮೇಲೆ ಸಂಜೆ. On November 12, 4 members of the family were brutally stabbed at their residence in Najar, with the youngest victim being just 12 years old.